ಏನು ಹಂಗೆ ನೋಡ್ತಿದ್ಯಾ? ಅಲ್ಲಿ ಬಿದ್ದಿರೋ ಸಾರು ಬೇಕಾ? ಮನೆಗೆ ತಗೊಂಡೋಗು. ಬೇಡ, ಚೆನ್ನಾಗಿರ್ತದೆ ಉಣ್ಣಕ್ಕೆ, ತಗೊಂಡೋಗು. ಅಯ್ಯೋ ನಿನ್ನ ಇನ್ನೇನು ನೋಡ್ತಾ ನಿಂತೀಯ? ಹೋಗು. ಬಂದ್ಬಿಡ್ತಾರೆ ಎಲ್ಲಿಂದನ. ತಾಯಿ ಎಲ್ಲವ ಮಾಡಿರೋ ಅಡುಗೆಲಿ ಅಲ್ಲಿ ಬಿದ್ದೈತಲ್ಲ, ನೋಡ್ದೆ ಏನಾರು ತಿನ್ಬಿಟ್ಟಿದ್ದಿದ್ರೆ. ಅಯ್ಯಯ್ಯೋ, ಇದೇನಾದರೂ ಅಪಾಯ ಸೂಚನೆನಾ? ಎಲ್ಲವ ನೀನೇ ಕಾಪಾಡಬೇಕು. ನಾನು ಜಲಂಧರ್ ಕಡೆಯಿಂದ ಬಂದಿದ್ದು ನಿಜ, ಆದರೆ ಜಲಂಧರ್ಗೆ ಯೂಸ್ ಆಗುವಂಥ ಯಾವುದೇ ಇನ್ಫಾರ್ಮೇಷನ್ ಇದುವರೆಗೂ ನಾನು ಕೊಟ್ಟಿಲ್ಲ. ಅದನ್ನು ಹೇಗೆ ನಂಬೋದು? ನನ್ನ ಹತ್ರ ಇರೋ ಪ್ರೂಫ್ ನಂಬಿಕೆ ಅನ್ನೋ 3 ಅಕ್ಷರದ ಪದ ಮಾತ್ರ. ಎಮೋಷನಲ್ ಆಗಿ ಮಾತಾಡಿ ತಪ್ಪಿಸ್ಕೋಬೇಕು ಅಂತಿದೆಯಾ? ಇಲ್ವೇ ಇಲ್ಲ ಸರ್. ನಿಮಗಿರೋ ಪವರ್ಗೆ ನೀವು ನನ್ನ ಏನು ಬೇಕಾದರೂ ಮಾಡ್ಬೋದು. ಆದರೆ ಆರ್ಯ ಸರ್ ನನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲದೆ ಇದ್ದರೆ ನಾನು ಖಂಡಿತವಾಗ್ಲೂ ಜಲಂಧರ್ಗೆ ಎಲ್ಲ ವಿಷಯ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ. ಆದರೆ ನಿಮ್ಮ ಪರಿಚಯ ಆದಮೇಲೆ ನೀವು ಎಲ್ಲರನ್ನ ಟ್ರೀಟ್ ಮಾಡೋ ರೀತಿ ನೋಡಿ, ಇಲ್ಲ ಸರ್, ನನಗೆ ನಿಮ್ಮ ದ್ರೋಹ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಐ ಡೋರ್ ಯು ಸರ್, ಐ ರೆಸ್ಪೆಕ್ಟ್ ಯು ಸರ್. ನೀವೇ ನನ್ನ ಹೀರೋ ಸರ್. ಹಾಗಾದರೆ ನನ್ನ ವಿಲನ್ ಜೊತೆ ಯಾಕೆ? ಐ ಆಮ್ ಜಸ್ಟ್ ಅ ಕಾಮನ್ ಬಾಯ್, ಲಾ ಸ್ಟೂಡೆಂಟ್. ಅಸೈನ್ಮೆಂಟ್ಗೋಸ್ಕರ ಜೈಲಲ್ಲಿರೋ ಖೈದಿಗಳ ಹತ್ರ ಮಾತಾಡಬೇಕಿತ್ತು. ಸೆಂಟ್ರಲ್ ಜೈಲಲ್ಲಿ ಒಬ್ಬ ಖೈದಿಯ ಗೋಡೆಯಲ್ಲಿ ಆರ್ಯವರ್ಧನ್ ಅಂತ ಬರ್ತಿತ್ತು ಸರ್. ಐ ಗಾಟ್ ಕ್ಯೂರಿಯಸ್. ನಾನು ಆ ಖೈದಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ವಿಪರ್ಯಾಸ ಏನು ಗೊತ್ತಾ ಸರ್? ಅವ್ರ ಕಥೆಯಲ್ಲಿ ನೀವು ವಿಲನ್ ಆಗಿದ್ರಿ ಸರ್. ನಾನು ಅದನ್ನು ನಂಬಿದೆ ಸರ್. ಐ ಬಿಲೀವ್ ದೆಮ್. ನನ್ನ ಟ್ಯಾಲೆಂಟ್ ಯೂಸ್ ಮಾಡಿ ನಿಮ್ಮ ಕಂಪ್ನಿಲಿ ಕೆಲಸ ಗಿಟ್ಟಿಸ್ಕೊಂಡು ನಿಮ್ಮೆಲ್ಲ ಇನ್ಫಾರ್ಮೇಷನ್ ಅವನು ಕೊಟ್ಟರೆ ನನ್ನ ಗೋಲ್ನ ರೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಸರ್. ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿದೆ ಸರ್. ಐ ವಾಂಟ್ ಯು ಟು ಡೂ ಮೈ ಹೈಯರ್ ಸ್ಟಡೀಸ್ ಸರ್. ನನ್ನ ಅಜ್ಜಿ ತಾತನ ಪ್ರಾಪರ್ಟಿನ ವಾಪಸ್ ಪಡಿಬೇಕಿತ್ತು ಸರ್. ಈಗೆಲ್ಲ ಬಹಳ ಬಹಳ ಗೋಲ್ಸ್ ಇತ್ತು ಸರ್. ಬಂದಿರೋ ಆಪರ್ಚುನಿಟಿನ ಕಾಲಲ್ಲಿ ಓದ್ಯಕ್ಕೆ ಮನ್ಸು ಬಂದಿಲ್ಲ ಸರ್. ಹಾಗಾಗಿ ಕೊಟ್ಟಿರೋ ಮಾತನ್ನು ಉಳಿಸ್ಬೇಕು ಅಂತ ಇಲ್ಲಿ ಬಂದೆ. ಬಟ್ ಇಲ್ಲಿ ಬಂದಮೇಲೆ ನೀನು ಜಲಂಧರ್ಗೆ ಹೆಲ್ಪ್ ಮಾಡಲಿಲ್ವಲ್ಲ? ಯಾಕೆ? ಯಾಕಂದರೆ ಇವನು ಆಯ್ಕೆ ಮಾಡ್ಕೊಂಡಿರೋ ದಾರಿನೇ ಇವನಿಗೆ ಅಡ್ಡಿ ಆಯಿತು. ಅನು, ರೈಟ್?
ಮೇಡಮ್ ಎಲ್ಲಿಗೆ? ನೀವು ಗುರ್ತು ಸಿಕ್ತಾ? ಬನ್ನಿ ಕೂತ್ಕೊಳ್ಳಿ ಮೇಡಮ್, ಬನ್ನಿ. ಬನ್ನಿ. ಅವತ್ತು ನೀವು ನನ್ನ ಎಕ್ಸಾಮ್ ದಿನ ಕಾಲೇಜಿಗೆ ಡ್ರಾಪ್ ಮಾಡಿದ್ರಿ ಅಲ್ವಾ? ಅವತ್ತು 2 ರೂಪಾಯಿ ಸರಿಯಾಗಿ ಚೇಂಜ್ ಕೊಟ್ನಲ್ಲ, ಅದಕ್ಕೆ ನಿಮಗೆ ನೆನಪಿದೆ. ಯಾಕೆ ಮೇಡಮ್ ಸುಸ್ತಾದಂಗಿದ್ದೀರಾ? ಹುಷಾರಿಲ್ವಾ? ಹುಷಾರಾಗಿರಿ ಮೇಡಮ್. ಇತ್ತೀಚೆಗೆ ಅದೇನೋ ಕರೋನಾ ಗಿರೋನಾ ಅಂತ ಬಂದ್ಬಿಟ್ಟಿದ್ದಾವೆ. ಲೈಟಾಗಿ ಹುಷಾರಿಲ್ಲ ಅಂದರೂ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ.